Students, here I have been solving problems on the topic compound interest, which is included in the subject quantitative analysis 2 in second semester BCom. ಕ್ವಾಂಟಿಟೇಟಿವ್ ಅನಾಲಿಸಿಸ್ 2 ಅಲ್ಲಿ ಬರ್ತಕ್ಕಂಥ ಕಾಂಪೌಂಡ್ ಇಂಟ್ರೆಸ್ಟ್ ಮೇಲೆ ಒಂದಷ್ಟು ಪ್ರಾಬ್ಲಮ್ಸ್ ಅನ್ನ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಇದರಲ್ಲಿ ಫಸ್ಟ್ ಪ್ರಾಬ್ಲಮ್, ಫೈಂಡ್ ದಿ ಕಾಂಪೌಂಡ್ ಇಂಟ್ರೆಸ್ಟ್ ಆನ್ ₹20,000 at 6% per annum for 4 years. So what is the simple interest on the same amount? So ಇಲ್ಲಿ ಪ್ರಿನ್ಸಿಪಾಲ್ ರುಪೀಸ್ 20,000 ಕೊಟ್ಟಿದ್ದಾನೆ, ರೇಟ್ ಆಫ್ ಇಂಟ್ರೆಸ್ಟ್ 6% per annum ಕೊಟ್ಟಿದ್ದಾನೆ. ಸೊ ಟಿ ಟೈಮ್ 4 years ಕೊಟ್ಟಿದ್ದಾನೆ. ಸೊ ದೇರ್ ಫೋರ್ ವಿ have to calculate compound interest, and also we have to find the simple interest on the same amount. So the formula to calculate compound interest is that compound interest is equal to P into 1 plus R by 100 whole to the power of T minus P. So this is the formula. So therefore P is given, principal 20,000 into 1 plus R by 100 whole to the power of T minus 20,000. ಸೊ 20,000 ಸೇಮ್ ಹಾಗೆ ಕ್ಯಾರಿ ಮಾಡಬೇಕು, ಇಂಟು 1 ಪ್ಲಸ್ 6/100 ಅಂದರೆ 0.06 ಬರ್ತದೆ, ಹೋಲ್ ಟು ದಿ ಪವರ್ ಆಫ್ 4 ಮೈನಸ್ 20,000. ಸೊ 20,000 ಇಂಟು 1 ಪ್ಲಸ್ 0.06 ಆ್ಯಡ್ ಮಾಡ್ಕೊಬೇಕು. ಸೊ ಆ್ಯಡ್ ಮಾಡಿದಾಗ 1.06 ಹೋಲ್ ಟು ದಿ ಪವರ್ ಆಫ್ 4 ಬರ್ತದೆ, ಮೈನಸ್ 20,000. ಸೊ 20,000 ಇಂಟು 1.06 ವೋಲ್ಟ್ ದಿ ಪವರ್ ಆಫ್ 4 ಅಂದರೆ ಸೊ 1.2625 ಇಂಟು ಮೈನಸ್ 20,000. ಸೊ 20,000 ಇಂಟು 1.2625 minus 20,000. So therefore 20,000 into 1.2526 multiply ಮಾಡಿದ್ರೆ then we get 25,249.54 minus 20,000 subtract ಮಾಡಬೇಕು, then we get rupees 5,249.54. so this is compound interest. Then we have to calculate simple interest on the same amount. Therefore P is 20,000 into R, rate of interest 6 into time 4 divided by 100. So here 20 cancel ಆಗುತ್ತೆ, then 200 into 6 into 4. ಸೊ ಇಷ್ಟು ಪ್ರಾಡಕ್ಟ್ ಮಾಡಿಕೊಂಡ್ರೆ ನಮಗೆ 4,800 ಬರ್ತದೆ. ಸೊ ದೇರ್ ಫೋರ್ ಇದನ್ನು ನಾವು ಸಿಂಪಲ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಸೊ ಡಿಫ್ರೆನ್ಸ್ ಇಸ್ ಈಕ್ವಲ್ ಟು ಕಾಂಪೌಂಡ್ ಇಂಟ್ರೆಸ್ಟ್ ಮೈನಸ್ ಸಿಂಪಲ್ ಇಂಟ್ರೆಸ್ಟ್. ಸೊ ಡಿಫ್ರೆನ್ಸ್ ಅನ್ನು ತಗೊಂಡಾಗ ಸೊ ಕಾಂಪೌಂಡ್ ಇಂಟ್ರೆಸ್ಟ್ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ಸಿಂಪಲ್ ಇಂಟ್ರೆಸ್ಟ್, ಬಿಕಾಸ್ ಸಿಂಪಲ್ ಇಂಟ್ರೆಸ್ಟ್ ಕಾಂಪೌಂಡ್ ಇಂಟ್ರೆಸ್ಟ್ ಯಾವಾಗಲೂ ಕೂಡ ಸಿಂಪಲ್ ಇಂಟ್ರೆಸ್ಟ್ಗಿಂತ ಜಾಸ್ತಿ ಇರ್ತದೆ. ಕಾಂಪೌಂಡ್ ಇಂಟ್ರೆಸ್ಟ್ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ಕಾಂಪೌಂಡ್ ಇಂಟ್ರೆಸ್ಟ್, ಬಿಕಾಸ್ ಪ್ರಿನ್ಸಿಪಾಲ್ ಪ್ಲಸ್ ಕ್ಯಾಲ್ಕುಲೇಟೆಡ್ ಇಂಟ್ರೆಸ್ಟ್ ಎರಡನ್ನ ಆ್ಯಡ್ ಮಾಡಿ ಸೆಕೆಂಡ್ ಇಯರಲ್ಲಿ ನಾವು ಕಾಂಪೌಂಡ್ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಪ್ರಿನ್ಸಿಪಾಲ್ ಜೊತೆಗೆ ಕ್ಯಾಲ್ಕುಲೇಟೆಡ್ ಇಂಟ್ರೆಸ್ಟನ್ನು ಆ್ಯಡ್ ಮಾಡೋದ್ರಿಂದ ಸೊ ಯಾವಾಗಲೂ ಕೂಡ ಕಾಂಪೌಂಡ್ ಇಂಟ್ರೆಸ್ಟ್ ಸಿಂಪಲ್ ಇಂಟ್ರೆಸ್ಟ್ಗಿಂತ ಜಾಸ್ತಿ ಇರ್ತದೆ. ಸೊ ದೇರ್ ಫೋರ್ ಕಾಂಪೌಂಡ್ ಇಂಟ್ರೆಸ್ಟ್ 5,249.54 minus simple interest 4,800. So difference will be 449.54. So this is the final answer. Now second problem. So find the difference between simple interest and compound interest on ₹3,000 in 3 years at 4% per annum. ಸೊ ಇಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ ಡಿಫ್ರೆನ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಪಿ ಪ್ರಿನ್ಸಿಪಾಲ್ ಈಸ್ ಗಿವನ್ ₹3,000, ರೇಟ್ ಆಫ್ ಇಂಟ್ರೆಸ್ಟ್ 4% per annum ಕೊಟ್ಟಿದ್ದಾನೆ, ಟಿ ಟೈಮ್ ಈಸ್ ಗಿವನ್ 3 years. ಸೊ ದೇರ್ ಫೋರ್ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಆಲ್ರೆಡಿ ವಿ ನೋ ದಟ್ PRT divided by 100. ಸೊ ದೇರ್ ಫೋರ್ 3,000 into 3 into 4 divided by 100. So that is equal to, so 2020 get it cancelled. So therefore
30 ಇಂಟು 3 ಇಂಟು 4 ಮಾಡಿದಾಗ ನಮಗೆ 360 ಬರ್ತದೆ, rupees 360. This is what simple interest. Then find compound interest. So in order to find the compound interest, we apply the formula A is equal to P into 1 plus R by 100 whole to the power of T. ಪ್ರಿನ್ಸಿಪಾಲ್ ಕೊಟ್ಟಾಗ ನಾವು ಈ ಫಾರ್ಮುಲಾ ಅಪ್ಲೈ ಮಾಡ್ಕೊಬೋದು. ಸೊ P 3000 into 1 plus 4 by 100 whole to the power of 3. So 3000 into 1 plus 4 by 100 ಡಿವೈಡ್ ಮಾಡಿದ್ರೆ ನಮಗೆ 0.04 ಸಿಗ್ತದೆ whole to the power of 3. ಸೊ 3000 into 1 plus 0.04 ಆ್ಯಡ್ ಮಾಡಿದ್ರೆ ಸೊ 1.04 whole to the power of 3 ಸಿಗ್ತದೆ. ಸೊ 3000 into 1.03 whole ಕ್ಯೂಬ್ ಬಂದಾಗ 1.12486. ಸೊ ಇವೆರಡು ಪ್ರಾಡಕ್ಟ್ ಮಾಡಿಕೊಂಡ್ರೆ ನಮಗೆ 3374.60. ದಿಸ್ ಇಸ್ ವಾಟ್ ಕಾಂಪೌಂಡ್ ಇಂಟ್ರೆಸ್ಟ್. ಸೊ ಕಾಂಪೌಂಡ್ amount A is equal to amount. So compound interest can be obtained as A minus P. A calculated amount 3374.60 minus principal 3000. So ಇವೆರಡು ಡಿಫ್ರೆನ್ಸ್ ತಗೊಂಡಾಗ rupees 374.60 ಸಿಗ್ತದೆ. ಸೊ ಇದು ನಾವು ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ನಾವು ಕರಿತೀವಿ. Now difference between compound interest and simple interest. So 374.60 minus 360. So difference will be rupees 14.60. This is what difference amount. Now I will take another problem. So find the compound interest on rupees 10,000 for 2 years at the rate of 4% per annum payable of yearly. What will be the simple interest in the above case? ಸೊ ಇಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಪ್ರಿನ್ಸಿಪಾಲ್ 10,000 ಕೊಟ್ಟಿದ್ದಾನೆ, ಟೈಮ್ 2 years ಕೊಟ್ಟಿದ್ದಾನೆ. ಸೊ ಅಟ್ ದ ರೇಟ್ ಆಫ್ 4% ಪರ್ ಆ್ಯನಮ್ ಪೇಯಬಲ್ ಆಫ್ ಇಯರ್ಲಿ. ಸೊ ಪೇಯಬಲ್ ಆಫ್ ಇಯರ್ಲಿ ಅಂದಾಗ ಸೊ 2 times ಇನ್ ಎ ಇಯರ್, ವರ್ಷದಲ್ಲಿ 2 times ಅವನು ಇಂಟ್ರೆಸ್ಟನ್ನು ಪೇ ಮಾಡ್ತಾ ಇದ್ದಾನೆ. ಸೊ ದೇರ್ ಫೋರ್ ಇಲ್ಲಿ ಇಂಟ್ರೆಸ್ಟನ್ನು ನಾವು ಆಫ್ ಮಾಡ್ಕೊಳ್ಬೇಕು. ಅಂದರೆ ದಟ್ ಮೀನ್ಸ್ ವಾಟ್ 4% ಡಿವೈಡೆಡ್ ಬೈ 2, 6 monthsಗೆ ಎಷ್ಟು ಬರ್ತದೆ? 4% ಡಿವೈಡೆಡ್ ಬೈ 2 ಅಂದಾಗ 2% ಸಿಗ್ತದೆ. ಇಯರ್ಸ್ ನಾವು ಮಲ್ಟಿಪ್ಲೈ ಮಾಡ್ಕೊಳ್ಬೇಕು. 2 times ಇನ್ ಎ ಇಯರ್ ಅಂದಾಗ 2 yearsಗೆ 2 times into 2 years, ಸೊ 4 times ಸಿಗ್ತದೆ. ಸೊ ವೆನ್ ಇಂಟ್ರೆಸ್ಟ್ ಈಸ್ ಪೇಯಬಲ್ ಆಫ್ ಇಯರ್ಲಿ, ಸೊ ಟೇಕ್ ಆಫ್ ದ ಇಂಟ್ರೆಸ್ಟ್ ಆ್ಯಂಡ್ ಡಬಲ್ ದ ಟೈಮ್. So P is equal to 10,000, R is equal to 2%, 4% by 2 is equal to 2%, 2 times for a year, 2 times into 2, 4 times for 2 years. So then formula A is equal to P into 1 plus R by 100 whole to the power of T. Principal 10,000 into 1 plus rate of interest 2 by 100 whole to the power of 4. So 10,000 into 1 plus 0.02 whole to the power of 4. So 10,000 into 1.02 whole to the power of 4. So 10,000 into 1.02 whole to the power of 4 ಅಂದರೆ ಸೊ 1.0824. ಸೊ ಇವೆರಡನ್ನ ನಾವು ಪ್ರಾಡಕ್ಟ್ ಮಾಡಿಕೊಂಡಾಗ ಅಮೌಂಟ್ ಸಿಗ್ತದೆ. A is equal to rupees 10,824. Then compound interest is equal to A minus P. 10,824 minus 10,000. So then 824 is the compound interest. So this is the final answer. Now the fourth problem. So what sum amounts to rupees 8,000. So after 4 years at 5% compound interest. So here amount is equal to 8,000, R is equal to 5%, time
t is equal to 4 years. ಸೊ ವಾಟ್ ಸಮ್ ಅಮೌಂಟ್ಸ್ ಟು ರುಪೀಸ್ 8,000 ಅಂದರೆ ಇಲ್ಲಿ ಅಮೌಂಟ್ ಕೊಟ್ಟಿದ್ದಾನೆ 8,000. ಎಷ್ಟು ಯಾವ ಪ್ರಿನ್ಸಿಪಾಲ್ಗೆ ಅಮೌಂಟ್ 8,000 ಆಗುತ್ತೆ ಅಂತ. ವಾಟ್ ಸಮ್ ಅಮೌಂಟ್ಸ್ ಟು ರುಪೀಸ್, ವಾಟ್ ದ ಪ್ರಿನ್ಸಿಪಾಲ್, ಹೌ ಮಚ್ ದ ಪ್ರಿನ್ಸಿಪಾಲ್ ಅಮೌಂಟ್ಸ್ ಟು ರುಪೀಸ್ 8,000. ಯಾವ ಪ್ರಿನ್ಸಿಪಾಲ್ 8,000 ಅಮೌಂಟ್ ಆಗುತ್ತೆ ಆಫ್ಟರ್ 4 years. 4 yearsಗೆ ಅಟ್ 5% ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ ಅಂತ. ಸೊ ದೇರ್ ಫೋರ್ ನಾವು ಇಯರ್ ವಿ ಹ್ಯಾವ್ ಟು ಪೇ, ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಸೊ ಎ ಈಸ್ ಈಕ್ವಲ್ ಟು ಪಿ ಇಂಟು 1 ಪ್ಲಸ್ ಆರ್ ಬೈ 100 ಓಲ್ ಟು ದಿ ಪವರ್ ಆಫ್ ಟಿ. ಅಂದರೆ ನಾವು ಇಲ್ಲಿ ಪ್ರಿನ್ಸಿಪಾಲ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಪ್ರಿನ್ಸಿಪಾಲ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಸೊ ಇಲ್ಲಿ ಎ ಈಸ್ ಈಕ್ವಲ್ ಟು ಪಿ ಇಂಟು 1 ಪ್ಲಸ್ ಆರ್ ಬೈ 100 ಓಲ್ ಟು ದಿ ಪವರ್ ಆಫ್ ಟಿ, ಈ ಫಾರ್ಮುಲಾ ನಾವು ಅಪ್ಲೈ ಮಾಡ್ಕೊಳ್ಬೇಕು. ಸೊ ಪಿ ಇಂಟು 1 ಪ್ಲಸ್ ಆರ್ ಬೈ 100 ಓಲ್ ಟು ದಿ ಪವರ್ ಆಫ್ ಟಿ, ಇದನ್ನ ಎಲ್ ಎಚ್ ಎಸ್ ತಗೊಳ್ತೀನಿ. ಎ ಈಸ್ ಈಕ್ವಲ್ ಟು ಎನ ನಾವು ಆರ್ ಎಚ್ ಎಸ್ ತಗೊಳ್ತಾ ಇದ್ದೀನಿ. ಸೊ ವೆನ್ ಕಂಪ್ಲೀಟ್ ಆರ್ ಎಚ್ ಎಸ್ ಬಿಕಮ್ಸ್ ಎಲ್ ಎಚ್ ಎಸ್ ಅಂಡ್ ವೆನ್ ಕಂಪ್ಲೀಟ್ ಎಲ್ ಎಚ್ ಎಸ್ ಬಿಕಮ್ಸ್ ಆರ್ ಎಚ್ ಎಸ್ ತಗೊಂಡಾಗ ನೋ ನೀಡ್ ಟು ಚೇಂಜ್ ಮೈನಸ್ ಅಥವಾ ಪ್ಲಸ್, ಸೈನ್ ಚೇಂಜ್ ಆಗೋದಿಲ್ಲ. ಕಂಪ್ಲೀಟ್ ಎಲ್ ಎಚ್ ಎಸ್ ಆರ್ ಎಚ್ ಎಸ್ಗೆ ಹೋಗುತ್ತೆ, ಕಂಪ್ಲೀಟ್ ಆರ್ ಎಚ್ ಎಸ್ ಎಲ್ ಎಚ್ ಎಸ್ ಬರ್ತದೆ. ಸೊ ಪಿ ಈಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ 1 ಪ್ಲಸ್ ಆರ್ ಬೈ 100 ಓಲ್ ಟು ದಿ ಪವರ್ ಆಫ್ ಟಿ. ಸೊ ಎ ಈಸ್ ಗಿವನ್ ಅಮೌಂಟ್ 8,000 ಕೊಟ್ಟಿದ್ದಾನೆ, ಡಿವೈಡೆಡ್ ಬೈ 1 ಪ್ಲಸ್ 5 by 100 ಓಲ್ ಟು ದಿ ಪವರ್ ಆಫ್ 4. ಸೊ 8,000 ಡಿವೈಡೆಡ್ ಬೈ, ಸೊ 5 by 100 ಅಂದಾಗ 0.05 ಬರ್ತದೆ. ಸೊ 1 ಪ್ಲಸ್ 0.05 ಓಲ್ ಟು ದಿ ಪವರ್ ಆಫ್ 4. ಸೊ 8,000 ಡಿವೈಡೆಡ್ ಬೈ 1 ಪ್ಲಸ್ 0.05 ಓಲ್ ಟು ದಿ ಪವರ್ ಆಫ್ 4 ಅಂದರೆ ಸೊ 1.05 ಓಲ್ ಟು ದಿ ಪವರ್ ಆಫ್ 4. ಸೊ ದೆನ್ 8,000 ಡಿವೈಡೆಡ್ ಬೈ, ಸೊ 1.05 ಅನ್ನು 4 times ಮಲ್ಟಿಪ್ಲೈ ಮಾಡ್ಕೊಳ್ಬೇಕು. ಸೊ ದೆನ್ ವಿ ಗೆಟ್ 1.2155. ಸೊ 1.2155 ಇಂದ ಡಿವೈಡ್ ಮಾಡಿದ್ರೆ ಸೊ ನಮಗೆ 6,581.65 ಸಿಗ್ತದೆ. ಸೊ ದಿಸ್ ಇಸ್ ವಾಟ್ ಪ್ರಿನ್ಸಿಪಾಲ್. ಸೊ ದೆನ್ ಕಾಂಪೌಂಡ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಎ ಮೈನಸ್ ಪಿ. ಅಮೌಂಟ್ 8,000 minus principal 6,581.65. So then difference will be the compound interest 1,418.35. So this is the answer for this problem. Now another problem. So in what time will rupees 1,200 amount to rupees 1,323 at 5% compound interest? ನಾವಿಲ್ಲಿ ಟೈಮ್ ಕ್ಯಾಲ್ಕುಲೇಟ್ ಮಾಡಬೇಕು. ವಿ ರಿಕ್ವೈರ್ ಟು ಕ್ಯಾಲ್ಕುಲೇಟ್ ಟಿ, ಟೈಮ್ ಕ್ಯಾಲ್ಕುಲೇಟ್ ಮಾಡಬೇಕು. ಅಮೌಂಟ್ ಕೊಟ್ಟಿದ್ದಾನೆ 1,323, ಪ್ರಿನ್ಸಿಪಾಲ್ ಕೊಟ್ಟಿದ್ದಾನೆ 1,200, ಆರ್ ಇಸ್ ಈಕ್ವಲ್ ಟು 5% ಕೊಟ್ಟಿದ್ದಾನೆ. ಸೊ ಇಯರ್ ಅಮೌಂಟ್ ಇಸ್ ಈಕ್ವಲ್ ಟು P into 1 plus R by 100 ಓಲ್ ಟು ದಿ ಪವರ್ ಆಫ್ ಟಿ. ಸೊ P into 1 plus R by 100 ಓಲ್ ಟು ದಿ ಪವರ್ ಆಫ್ ಟಿ, ಇದನ್ನು ಎಲ್ ಎಚ್ ಎಸ್ ತೊಗೊಂಡಿದ್ದೀನಿ, ಎನ ಆರ್ ಎಚ್ ಎಸ್ ಕಳಿಸಿದ್ದೀನಿ. ಆಗ ಮೈನಸ್ ಅಥವಾ ಪ್ಲಸ್ ಚೇಂಜ್ ಆಗೋದಿಲ್ಲ. ಯಾಕೆ ಅಂದರೆ ಕಂಪ್ಲೀಟ್ ಆರ್ ಎಚ್ ಎಸ್ ಎಲ್ ಎಚ್ ಎಸ್ ಬಂದಿದೆ, ಕಂಪ್ಲೀಟ್ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಹೋಗಿದೆ. ನೋ ನೀಡ್ ಟು ಮೇಕ್ ಚೇಂಜಸ್, ಪ್ಲಸ್ಸು ಅಥವಾ ಮೈನಸ್. So 1 plus R by 100 ಓಲ್ ಟು ದಿ ಪವರ್ ಆಫ್ ಟಿ is equal to A by P. P ಡಿನಾಮಿನೇಟರ್ ಪ್ಲೇಸ್ ಬರ್ತದೆ. ಸೊ A by P is equal to 1 plus R by 100 ಓಲ್ ಟು ದಿ ಪವರ್ ಆಫ್ ಟಿ. ಸೊ ಮತ್ತೆ A by P ಅನ್ನು ಎಲ್ ಎಚ್ ಎಸ್ ತೊಗೊಂಡಿದ್ದೀನಿ, 1 plus R by 100 ಓಲ್ ಟು ದಿ ಪವರ್ ಆಫ್ ಟಿ ಅನ್ನು ಆರ್ ಎಚ್ ಎಸ್ ಕಳಿಸಿದ್ದೀನಿ. ಸೊ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಅಮೌಂಟ್ 1,323 ಕೊಟ್ಟಿದ್ದಾನೆ, ಡಿವೈಡೆಡ್ ಬೈ ಪ್ರಿನ್ಸಿಪಾಲ್ 1,200 ಕೊಟ್ಟಿದ್ದಾನೆ, ಈಸ್ ಈಕ್ವಲ್ ಟು
1 plus rate of interest 5 by 100 whole to the power of t. So here 5 ones are 5, 5 twos are 10. So 1 by 20 ಆಗ್ತದೆ. So therefore so ಇಲ್ಲಿ 3 ones are, ಸೊ 3 ಇಂದ ನಾನು ಡಿವೈಡ್ ಮಾಡ್ತಾ ಇದ್ದೀನಿ. 3 4s are 12, 1 ಕ್ಯಾರಿ ಆಗುತ್ತೆ. ಅಗೇನ್ 3 4s are 12, 3 1s are 3, and then 3 4s are 12, 0 0. 441 divided by 400 into 1 plus 1 by 20 whole to the power of t. So 441 by 400 is equal to, ಸೊ ಇಲ್ಲಿ ಏನಿಲ್ಲ ಅಂದರೆ 1 ಇರ್ತದೆ. 1 ಮತ್ತು 20ಗೆ ನಾವು ಎಲ್ ಸಿ ಎಮ್ ಅನ್ನು ತಗೊಳ್ಬೇಕು. 20 ಎಲ್ ಸಿ ಎಮ್ ಆಗುತ್ತೆ. 1ರಿಂದ 20 ಎಲ್ ಸಿ ಎಮ್ ಅನ್ನು ಡಿವೈಡ್ ಮಾಡಿಕೊಂಡ್ರೆ 20 ಇಂಟು 1 ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡ್ಕೊಳ್ತೀವಿ. 20 ಬರ್ತದೆ. ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಹಾಕೊಳ್ತಾ ಇದ್ದೀನಿ. ಅಗೈನ್ 20ಇಂದ ಎಲ್ ಸಿ ಎಮ್ ಅನ್ನು 20 ಡಿವೈಡ್ ಮಾಡಿದ್ರೆ 20 ಬರ್ತದೆ. 20 ಇಂಟು 1, 20ಇಂದ 20 ಡಿವೈಡ್ ಮಾಡಿದ್ರೆ 1, 1 ಇಂಟು 1, 1. ಸೊ 20 ಪ್ಲಸ್ 1 by 20 whole to the power of t. So 441 divided by 400 is equal to 20 plus 1 by 20, 21 by 20 whole to the power of t. ಸೊ ಇಲ್ಲಿ 21 whole square ಮಾಡ್ಕೊಳ್ತೀನಿ, ಬಿಕಾಸ್ 21 ಇಂಟು 21 441, 20 into 20 400 is equal to 21 by 20 whole to the power of t. So 21 square, 20 square. So when here 21 by 20 whole square, because ಎರಡೂ ಕಡೆ ಸೇಮ್ ಇರೋದ್ರಿಂದ, ಎರಡು ಕಡೆ ಸ್ಕ್ವಯರ್ ಇರೋದ್ರಿಂದ ನಾನು ಹೋಲ್ ಸ್ಕ್ವೇರ್ ಮಾಡ್ಕೊಳ್ತಾ ಇದ್ದೇನೆ. 21 by 20 whole square is equal to 21 by 20 whole to the power of t. So when bases are same, numerator also same. ಅಥವಾ ಬೇಸಸ್ ಒಂದೇ ಇದ್ದಾಗ ನ್ಯೂಮರೇಟರ್ ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ. ಸೊ therefore t is equal to 2 years. So this is the final answer for this problem. Now another problem. A man borrowed rupees 62,500 from a bank. So after 2 years he paid rupees 67,600 in full settlement of his debt. So find the rate of compound interest. So here a person borrowed 62,500 from a bank. So after 2 years he paid 67,600 in full settlement of his debt. 62,500 ಬಾರೋ ಮಾಡ್ತಾನೆ, ಸಾಲವಾಗಿ ಒಂದು ಬ್ಯಾಂಕಿನ ತೊಗೊಂಬರ್ತಾನೆ. ಸೊ ಆಫ್ಟರ್ 2 years ಈ ಪೇಯ್ಡ್, 2 ವರ್ಷ ಆದ ನಂತರ ಅವನು 67,600 ಫುಲ್ ಸೆಟ್ಲ್ಮೆಂಟ್ ಆಗಿ ಆ ಸಾಲವನ್ನು ಕ್ಲಿಯರ್ ಮಾಡ್ತಾನೆ. ಸೊ ಹಾಗಾದರೆ ಯಾವ ರೇಟ್ ಆಫ್ ಇಂಟ್ರೆಸ್ಟಲ್ಲಿ, ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ಅವನು ಕ್ಲಿಯರ್ ಮಾಡ್ತಾನೆ, ಫುಲ್ ಸೆಟ್ಲ್ಮೆಂಟ್ ಆಫ್ ಈ ಸೆಟ್ಲ್ಮೆಂಟ್ ಮಾಡ್ತಾ ಇದ್ದಾನೆ ಕಂಪ್ಲೀಟಾಗಿ ಆ ಬ್ಯಾಂಕಿಂದ ಬ್ಯಾಂಕ್ ಲೋನನ್ನು ಅಥವಾ ಡೆಟ್ಟನ್ನು ಅವನು ಯಾವ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಕ್ಲಿಯರ್ ಮಾಡ್ತಾ ಇದ್ದಾನೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಯರ್ ಡಾಟಾವನ್ನು ಅವನೇನು ಕೊಟ್ಟಿದ್ದಾನೆ, ಎ ಅಮೌಂಟ್, ಪಿ ಪ್ರಿನ್ಸಿಪಾಲ್, ರೇಟ್ ಅಥವಾ ಟಿ ಏನು ಕೊಟ್ಟಿದ್ದಾನೆ ಅದನ್ನು ಫಸ್ಟ್ ವಿ ಶುಡ್ ರೈಟ್ ಇನ್ ದಿ ಲೆಫ್ಟ್ ಸೈಡಲ್ಲಿ ಏನೇನು ಕೊಟ್ಟಿದ್ದಾನೆ ಅದನ್ನು ಬರ್ಕೊಳ್ಬೇಕು. ದೆನ್ ಏನೇನು ಕೊಟ್ಟಿದ್ದಾನೆ ಬರ್ಕೊಂಡು ನೆಕ್ಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು, ದಟ್ ಶುಡ್ ನಾವು ವಿ ಹ್ಯಾವ್ ಟು ಥಿಂಕ್ ಓವರ್. ಸೊ ಎ ಈಸ್ ಈಕ್ವಲ್ ಟು ಪಿ ಇಂಟು 1 ಪ್ಲಸ್ ಆರ್ ಬೈ 100 ಓ ಟು ದಿ ಪವರ್ ಆಫ್ ಟಿ. ಸೊ ನಾವಿಲ್ಲಿ ರೇಟ್ ಆಫ್ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು.
ಸೊ P into 1 plus R by 100 volt to the power of T is equal to A. ಸೊ ಎ ಅನ್ನ ಆರ್ ಎಚ್ ಎಸ್ ತಗೊಂಡಿದ್ದೀನಿ. ಸೊ 1 ಪ್ಲಸ್ ಆರ್ ಬೈ 100 ವೋಲ್ಟ್ ಟು ದಿ ಪವರ್ ಆಫ್ ಟಿ ಈಸ್ ಈಕ್ವಲ್ ಟು ಎ ಬೈ ಪಿ. ಸೊ ಎ ಬೈ ಪಿ ಅನ್ನ ಎಲ್ ಎಚ್ ಎಸ್ ತಗೊಂಡಿದ್ದೀನಿ. ಸೊ 1 ಪ್ಲಸ್ ಆರ್ ಬೈ 100 ವೋಲ್ಟ್ ಟು ದಿ ಪವರ್ ಆಫ್ ಟಿ ಇದನ್ನು ಎಲ್ ಎಚ್ ಎಸ್ ಆರ್ ಎಚ್ ಎಸ್ ತೊಗೊಂಡಿದ್ದೀನಿ. ಎ ಬೈ ಪಿ ಎಲ್ ಎಚ್ ಎಸ್ ತೊಗೊಂಡಿದ್ದೀನಿ. ಸೊ ಅಮೌಂಟ್ ಕೊಟ್ಟಿದ್ದಾನೆ 67,600, ಪ್ರಿನ್ಸಿಪಾಲ್ ಕೊಟ್ಟಿದ್ದಾನೆ 62,500. ಇಲ್ಲಿ 2020 ಗೆಟ್ ಇಟ್ ಕ್ಯಾನ್ಸಲ್ is equal to, which is equal to 1 plus r by 100 volt to the whole square. So 676 divided by 625 is equal to 1 plus r by 100 whole square. So 676 ಅದು ನಾವು 26 ಸ್ಕ್ವಯರ್ ಮಾಡಬಹುದು, ಬಿಕಾಸ್ 26 ಇಂಟು 26 676. 625 ಅನ್ನು 25 ಸ್ಕ್ವಯರ್ ಮಾಡ್ಬೋದು, ಬಿಕಾಸ್ 25 ಇಂಟು 25 625. ಸೊ 26 ಸ್ಕ್ವಯರ್ ಡಿವೈಡೆಡ್ ಬೈ 25 ಸ್ಕ್ವಯರ್ ಇಸ್ ಈಕ್ವಲ್ ಟು 1 ಪ್ಲಸ್ ಆರ್ ಬೈ 100 ಹೋಲ್ ಸ್ಕ್ವಯರ್. ಸೊ 26 by 25 whole square is equal to 1 plus r by 100 whole square. ಸೊ ಇಲ್ಲಿ ಪವರ್ಸ್ ಸೇಮ್ ಇದೆ. ಪವರ್ಸ್ ಸೇಮ್ ಇರೋದ್ರಿಂದ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಥವಾ ಕನ್ಸಿಡರ್ ಮಾಡೋದಿಲ್ಲ. ಡಿನಾಮಿನೇಟರ್ ಮಾತ್ರ ನಾವು ತೊಗೊತೀವಿ, ಅಂದರೆ ಬೇಸ್ ತೊಗೊತೀವಿ. 26 by 25 is equal to 1 plus r by 100. ಸೊ 26 by 25 ಇಲ್ಲಿ ಆರ್ ಎಚ್ ಎಸ್ ಒಂದನ್ನು ಎಲ್ ಎಚ್ ಎಸ್ ತೊಗೊತೀನಿ. ಸೊ ದಟ್ ಬಿಕಮ್ಸ್ ಪ್ಲಸ್ 1 ಬಿಕಮ್ಸ್ ಮೈನಸ್ 1. ಸೊ ಇಫ್ ದೇರ್ ಇಸ್ ನೋ ಇನ್ ದಿ ಪ್ಲೇಸ್ ಆಫ್ ಡಿನಾಮಿನೇಟರ್ ದೇ ಶುಡ್ ಬಿ 1. ಅಲ್ಲಿ ಏನೂ ಇಲ್ಲ ಅಂದಾಗ ಡಿನಾಮಿನೇಟರ್ ಪ್ಲೇಸಲ್ಲಿ ಒಂದಿದೆ ಅಂತ ಅರ್ಥ. ಸೊ ಈಗ ಮೈನಸ್ 1 by 1 ಆಯಿತು. ಸೊ ಈಗ ಮೈನಸ್ ಇರೋದು ನಾವು ವಿ ಶುಡ್ ಟೇಕ್ ಎಲ್ ಸಿ ಎಮ್ ಫಾರ್ ಡಿನಾಮಿನೇಟರ್. 25 25 ಎಲ್ ಸಿ ಎಮ್ ಆಗುತ್ತೆ. ಸೊ 25 ತೊಗೊತೀನಿ. ಈ 25ಇಂದ ಎಲ್ ಸಿ ಎಮ್ 25 ಡಿವೈಡ್ ಮಾಡಿದಾಗ 1 ಬರ್ತದೆ. 1 ಇಂಟು 26 ಮೈನಸ್ ಇದೆ, ಮೈನಸ್ ಹಾಕೊಳ್ಬೇಕು. ಅಗೇನ್ 1ರಿಂದ ಎಲ್ ಸಿ ಎಮ್ 25 ಡಿವೈಡ್ ಮಾಡಿದಾಗ 25 ಬರ್ತದೆ. 25 ಇಂಟು 1 25 is equal to r by 100. So 26 minus 25 1 by 25 is equal to r by 100. So cross multiplication ತಗೊಂಡಾಗ 25 into r is equal to 100 into 1. So r 25 is equal to 100. So therefore r is equal to 100 by 25. 25 ones are 25, 25 fours are 100. So therefore the rate of interest is 4%. 4. Now another problem. A man borrowed rupees 12,500 from a bank and after 2 years paid back rupees 13,520 in full settlement of his debt. So what is the percentage rate of compound interest charged by the bank? So ಇದು similar problem. ಇದು ಸೇಮ್ ಟೈಪ್ ಆಫ್ ಪ್ರಾಬ್ಲಮ್. ಅಮೌಂಟ್ rupees 13,520 ಕೊಟ್ಟಿದ್ದಾನೆ. ಪ್ರಿನ್ಸಿಪಾಲ್ 12,500 ಕೊಟ್ಟಿದ್ದಾನೆ. ಟೈಮ್ ಕೊಟ್ಟಿದ್ದಾನೆ 2 years. ದೆನ್ ಆರ್ ಇಸ್ ಕ್ವಶನ್ ಮಾರ್ಕ್. ಸೊ ಇನ್ ಆರ್ಡರ್ ಟು ಫೈಂಡ್ ಆರ್, ಸೊ ಅಪ್ಲೈ ದಿ ಫಾರ್ಮುಲಾ A is equal to P into 1 plus R by 100 volt to the power of T. So A by P, because P into 1 plus R by 100 volt to the power of T LHS ತಗೊಂಡಾಗ A by LHS ತಗೊಂಡಾಗ ಮತ್ತೆ ಇದು ಆರ್ ಎಚ್ ಎಸ್ಗೆ ಹೋಗುತ್ತೆ. ಅಗೈನ್ ನಾವು ಎ ಎಲ್ ಎಚ್ ಎಸ್ ತೊಗೊತೀವಿ. ಆಗ ಸೊ ಆಲ್ರೆಡಿ ಇದನ್ನು ನಾನು ತೋರಿಸಿದ್ದೀನಿ, ನಾನು ಸಿಂಪ್ಲಿಫೈ ಮಾಡಿ. ಎ ಬೈ ಪಿ ಈಸ್ ಈಕ್ವಲ್ ಟು 1 ಪ್ಲಸ್ ಆರ್ ಬೈ 100 ವೋಲ್ಟ್ ಟು ದಿ ಪವರ್ ಆಫ್ ಟಿ. ಸೊ ಅಮೌಂಟ್ 13,520 divided by principal 12,500 is equal to 1 plus r by 100 volt to the power of t. ಇಲ್ಲಿ 0 ಕ್ಯಾನ್ಸಲ್ ಆಗುತ್ತೆ. ಸೊ 1352 ಅನ್ನು 1250 ಡಿವೈಡ್ ಮಾಡಿದ್ರೆ 1.0816 ಸಿಗುತ್ತೆ. is equal to 1 plus r by 100 1
time 2. So root of 1.1352 ಡಿವೈಡ್ ಮಾಡ 1352 ಅನ್ನ 1250 ಇಂದ ಡಿವೈಡ್ ಮಾಡಿದಾಗ ಸೊ 1.0816 ಸಿಗ್ತದೆ ಇಸ್ ಈಕ್ವಲ್ ಟು 1 ಪ್ಲಸ್ ಆರ್ ಬೈ 100 ಹೋಲ್ ಸ್ಕ್ವಯರ್. ಸೊ ಇಲ್ಲಿ ಈ ಸ್ಕ್ವಯರ್ ಅನ್ನ ರಿಮೂವ್ ಮಾಡಿದಾಗ ಎಲ್ ಎಚ್ ಎಸ್ಗೆ ರೂಟ್ ಆಗುತ್ತೆ. ಈ ಸ್ಕ್ವಯರ್ ಅನ್ನ ರಿಮೂವ್ ಮಾಡಿದ್ರೆ ಅಥವಾ ಕ್ಯಾನ್ಸಲ್ ಮಾಡಿದ್ರೆ ಎಲ್ ಎಚ್ ಎಸ್ಗೆ ರೂಟ್ ಆಗುತ್ತೆ. ದಟ್ ಬಿಕಮ್ಸ್ ರೂಟ್ ಫಾರ್ ಎಲ್ ಎಚ್ ಎಸ್ ಸೈಡ್. ರೂಟ್ ಆಫ್ 1.0816 ಇಸ್ ಈಕ್ವಲ್ ಟು 1 ಪ್ಲಸ್ ಆರ್ ಬೈ 100. ಸೊ ಇಲ್ಲಿ ಸ್ಕ್ವಯರ್ ರೂಟ್ ಕ್ಯಾನ್ಸಲ್ ಮಾಡಿದ್ರೆ ಸೊ 1.04 ಬರ್ತದೆ. ದಟ್ ಈಸ್ ಈಕ್ವಲ್ ಟು 1 ಪ್ಲಸ್ ಆರ್ ಬೈ 100. ಸೊ 1.04 ಈ ಒಂದನ್ನು ಆರ್ ಎಚ್ ಎಸ್ ಒಂದನ್ನು ಎಲ್ ಎಚ್ ಎಸ್ ತಗೊಂಡಾಗ ದಟ್ ಬಿಕಮ್ಸ್ -1 ಇಸ್ ಈಕ್ವಲ್ ಟು ಆರ್ ಬೈ 100. ಸೊ ಇಲ್ಲಿ 1.04 -1 ಅಂದರೆ 0.04 ಇಸ್ ಈಕ್ವಲ್ ಟು ಆರ್ ಬೈ 100. ಸೊ ವೆನ್ ವಿ ಟೇಕ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆರ್ ಇಂಟು 1 ಇಸ್ ಈಕ್ವಲ್ ಟು 0.04 ಇಂಟು 100. ಸೊ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಸೊ 0.04 into 100 which is equal to 4. So therefore the rate of interest is equal to 4%. So this is the last problem in which I am going to solve here. The compound interest on a certain sum of money for 5 years at 4% per annum, rupees 108. So find the corresponding simple interest. So ಇಲ್ಲಿ compound interest on a certain sum of money for 5 years at 4%. 5 yearsಗೆ 4%ಗೆ certain sum of ಯಾವುದೋ ಒಂದು ಪ್ರಿನ್ಸಿಪಾಲ್ ಅಮೌಂಟ್, ವಿ ಡೋಂಟ್ ನೋ ವಾಟ್ ವಾಸ್ ದಿ ಪ್ರಿನ್ಸಿಪಾಲ್ ಅಮೌಂಟ್, ಎಷ್ಟು ಅಂತ ನಮಗೆ ಗೊತ್ತಿಲ್ಲ, ಎಷ್ಟು ಪ್ರಿನ್ಸಿಪಾಲ್ ಅಂತ ನಮಗೆ ಗೊತ್ತಿಲ್ಲ. ಅದ್ರ ಮೇಲೆ 5 ಇಯರ್ಸ್ಗೆ 4% ಕಾಂಪೌಂಡ್ ಇಂಟ್ರೆಸ್ಟ್ ಅಂದಾಗ ಅದು 108 ಆಗುತ್ತೆ. ಸೊ ಹಾಗಾದರೆ ಕರೆಸ್ಪಾಂಡಿಂಗ್ ಸಿಂಪಲ್ ಇಂಟ್ರೆಸ್ಟ್ ಏನು ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಯರ್ 100 rupees, ಲೆಟ್ ದ ಸಮ್ ಬಿ rupees 100 ಆಗಿರಲಿ, ಪ್ರಿನ್ಸಿಪಾಲ್ ಬಿ rupees 100 ಆಗಿರಲಿ ಅಂತ ತಗೊಳ್ತಾ ಇದ್ದೀನಿ. ಪ್ರಿನ್ಸಿಪಾಲ್ rupees 100 ಆಗಿರಲಿ ಅಂದಾಗ ಟೈಮ್ ಟಿ ಈಸ್ ಈಕ್ವಲ್ ಟು 5 years, ಆರ್ ಈಸ್ ಈಕ್ವಲ್ ಟು 4%. ಸೊ ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಪಿ ಆರ್ ಟಿ ಬೈ 100. ಪಿ 100 ಇಂಟು 5, rate of interest 4 time or 4 time 5 divided by 100. So here 2020 cancel ಆಗುತ್ತೆ, therefore 5 4s are 20. So this is the simple interest. Now we have to calculate compound interest for the same principle. Compound interest is equal to P into 1 plus R by 100 whole to the power of T minus P. So this is another formula in which we can use here. Now compound interest is equal to 100 principal into 1 plus R by 100 whole to the power of T minus P. So 100 into 1 plus rate of interest 4 by 100 whole to the power of 5 minus 100. So 100 into 1 plus 4 by 100 ಅಂದರೆ 0.04 whole to the power of 5 minus 100. So 100 into 1 plus 0.04 ಅಂದರೆ 1.04 whole to the power of 5 minus 100. So 100 into 1.04 ಅನ್ನು 5 times ಮಲ್ಟಿಪ್ಲೈ ಮಾಡಿಕೊಂಡ್ರೆ ನಮಗೆ 1.2167 ಬರ್ತದೆ ಮೈನಸ್ 100. ಸೊ ಇವೆರಡನ್ನ ಪ್ರಾಡಕ್ಟ್ ಮಾಡಿಕೊಂಡ್ರೆ 121.67 minus 100. So therefore difference amount 21.67. This is what compound interest. So if compound interest is rupees 21.67, then simple interest is equal to 20. So compound interest is 108, then simple interest is equal to 108 into 20 by 21.67. ಸೊ ಅಂದರೆ 21.67 ಕಾಂಪೌಂಡ್ ಇಂಟ್ರೆಸ್ಟ್ ಇದ್ದಾಗ ಸಿಂಪಲ್ ಇಂಟ್ರೆಸ್ಟ್
20, then what will be the simple interest for rupees 108 anta. So simple interest is rupees 99.68. So therefore compound interest is equal to 108 and simple interest is equal to 99.68. So therefore uh, friends, these problems are solved for the benefit of the students and to face the examinations in the present semester, which may held in the month of April or May.